ಬಿಡದಿ ಟೌನ್ಶಿಪ್ ವಿರೋಧಿಸಿ ಅಪ್ಪಿಕೋ ಚಳವಳಿಯನ್ನ ಆರಂಭಿಸಿದ್ದಾರೆ ರೈತರು. ಮರಗಳನ್ನು ರಕ್ಷಣೆ ಮಾಡಿ ಅಂತೇಳಿ ರೈತರಿಂದ ಅಪ್ಪಿಕೋ ಚಳವಳಿ ಮಾಡಲಾಗ್ತಾ ಇದೆ. ವಿಭಿನ್ನವಾದಂಥ ಹೋರಾಟ ಬೈರಮಂಗಲ ಗ್ರಾಮದಿಂದ ಬನ್ನಿಗಿರಿ ಗ್ರಾಮದವರೆಗೂ ಮೆರವಣಿಗೆ ಮಾಡಲಾಗಿದೆ. ಬನ್ನಿಗಿರಿ ಗ್ರಾಮದಲ್ಲಿ ಮರಗಳನ್ನು ತಬ್ಬಿಕೊಂಡು ಘೋಷಣೆಗಳನ್ನು ಕೂಗಿದ್ದಾರೆ. ಮರಗಳನ್ನು ರಕ್ಷಣೆ ಮಾಡಿ, ಪ್ರಕೃತಿ ನಮ್ಮ ತಾಯಿ ಅಂತೇಳಿ ಘೋಷಣೆಯನ್ನ ಕೂಗಲಾಗಿದೆ. ಅಭಿವೃದ್ಧಿ ಹೆಸರಿನಲ್ಲಿ ನಾಶ ಮಾಡಬೇಡಿ ಅಂತೇಳಿ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಟೌನ್ಶಿಪ್ ಹೋರಾಟ ವಿವಿಧ ಮಜಲುಗಳನ್ನು ಪಡೆದುಕೊಳ್ತಾ ಇದೆ. ಇತ್ತ ರೈತರು ಮರಗಳನ್ನು ಅಪ್ಪಿಕೊಂಡಿರುವ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಅಪ್ಪಿಕೋ ಚಳವಳಿಯನ್ನು ಶುರು ಮಾಡಿದ್ದಾರೆ. ಈಗ ಅಭಿವೃದ್ಧಿಯ ಹೆಸರಿನಲ್ಲಿ ನೀವು ಪರಿಸರ ನಾಶ ಮಾಡಬೇಡಿ ಅಂತೇಳಿ ಈ ಭಾಗದ ರೈತರು ಹೇಳ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ನಡೀತಾ ಇರುವಂಥ ರೈತರ ಹೋರಾಟ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಹೋರಾಟಕ್ಕೆ ಹೊಸ ರೂಪುರೇಷೆ ಸಿಕ್ಕಿದೆ. ಈಗ ಮರಗಳನ್ನು ಅಪ್ಪಿಕೊಂಡು, ಮರಗಳನ್ನು ತಬ್ಬಿಕೊಂಡು ಅಪ್ಪಿಕೋ ಚಳುವಳಿಯನ್ನು ಮಾಡ್ತಾ ಇದ್ದಾರೆ. ಬನ್ನಿಗಿರಿ ಗ್ರಾಮದವರೆಗೂ ಮರಗಳನ್ನು ತಬ್ಬಿಕೊಂಡು ಘೋಷಣೆಗಳನ್ನು ಕೂಗುತ್ತಾ ಪ್ಲೇ ಕಾರ್ಡ್ಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಪರಿಸರ ನಾಶ ಬೇಡ, ಮರಗಳನ್ನು ಕಡಿಬೇಡಿ, ಅಭಿವೃದ್ಧಿ ಹೆಸರಿನಲ್ಲಿ ಮರ ಕಡಿಯೋದು ಸರಿಯಲ್ಲ ಅಂತ ರೈತರು ಘೋಷಣೆಯನ್ನು ಕೂಗಿದ್ದಾರೆ. ಚಿಕ್ಕ ಪುಟ್ಟ ಮಕ್ಕಳು ಕೂಡ ಇದರಲ್ಲಿ ಭಾಗಿ ಆಗಿದ್ದಾರೆ. ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕೊಡೋದಿಲ್ಲ ಅಂತೇಳಿ ಯೋಜನೆ ವಿರೋಧವಾಗಿ ರೈತರು ಪ್ರತಿಭಟನೆ ಮಾಡ್ತಾ ಇರೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಏನು ಯೋಜನೆ ಆದ್ರೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮರಗಳ ಮಾರಣ ಹೋಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮರವನ್ನ ಕಡಿಬಾರ್ದು ಅಂತ ಹೇಳಿದೀಗ ಆ ಯೋಜನೆ ವಿರುದ್ಧವಾಗಿರುವಂತ ರೈತರು ಪ್ರತಿಭಟನೆ ಮಾಡಿಸಿರುವಂತದ್ದು. ಅಪ್ಪಿಕೋ ಚಳುವಳಿ ಮುಖಾಂತರ ಮರಗಳನ್ನ ತೆಪ್ಕೊಳ್ಳೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಮರಗಳನ್ನ ಕಡಿಯೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇರುವಂತದ್ದು. ಸದ್ಯ ನಾವಿದೀಗ ಬನ್ನಿಗಿರಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತರುಗಳು ಆ ಮರಗಳನ್ನ ತೆಪ್ಕೊಂಡು ಯಾವುದೇ ಕಾರಣಕ್ಕೂ ಮರಗಳನ್ನ ಕಡಿಲಿಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿ ಅಪ್ಪಿಕೋ ಚಳುವಳಿಯನ್ನ ಮಾಡ್ತಾ ಇರುವಂತದ್ದು. ದೊಡ್ಡ ಸಂಖ್ಯೆಯಲ್ಲಿ ರೈತರುಗಳು ಬಂದು ಎಲ್ಲ ಮರಗಳನ್ನ ತಪ್ಕೊಂಡು, ಅಂದ್ರೆ ನಾವು ಮರಗಳನ್ನ ಮಕ್ಕಳಂತೆ ಸಾಕಿದೀವಿ, ಯಾವುದೇ ಕಾರಣಕ್ಕೂ ಮರಗಳನ್ನ ಕಡಿಲಿಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ. ಯೋಜನೆ ಹೆಸರಲ್ಲಿ ಲಕ್ಷಾಂತರ ಮರಗಳ ಮಾರಣ ಹೋಮ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ನಾವು ಅವಕಾಶವನ್ನ ಕೊಡಲ್ಲ. ಚಿಕ್ಕ ಮಕ್ಕಳ ರೀತಿ ನಾವು ಮರಗಳನ್ನ ಬೆಳೆಸಿದೀವಿ. ಹಾಗಾಗಿ ಈ ಮರಗಳ ನಮ್ಗೆ ಆಶ್ರಯವಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಮರಗಳನ್ನ ಕಡಿಯೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ ಚಿಕ್ಕ ಮಕ್ಕಳಿಂದ ಸೇರಿಸಿ ರೈತರುಗಳು ದೊಡ್ಡವರೆಲ್ಲ ಸೇರಿ ಇವತ್ತು ಮರಗಳನ್ನ ತಪ್ಕೊಳ್ಳೋದ್ರ ಮುಖಾಂತರ ಅಪ್ಪಿಕೋ ಚಳುವಳಿಯನ್ನ ಮಾಡ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಮರಗಳನ್ನ ಕಡಿಯೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ನೂರಾರು ಸಂಖ್ಯೆಯಲ್ಲಿ ಬೈರಮಂಗಲ ಗ್ರಾಮದಿಂದ ಬನ್ನಿಗಿರಿ ಗ್ರಾಮದವರೆಗೂ ಕೂಡ ಪಾದಯಾತ್ರೆ ಮಾಡ್ಕೊಂಡು ಬಂದು ಮರಗಳನ್ನ ಕಡಿಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ ಮರವನ್ನ ತಪ್ಕೊಂಡು, ಇದು ನಾವು ಬೆಳೆಸಿದಂತ ಮರ, ಹಾಗಾಗಿ ಯಾವುದೇ ಕಾರಣಕ್ಕೂ ಮರಗಳನ್ನ ಕಡಿಯಬಾರ್ದು ಅಂತೇಳಿ ಚಳುವಳಿಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ನಮ್ಮ ಜೊತೆ ರೈತರು ಕೂಡ ಇದ್ದಾರೆ, ಅವ್ರು ಕೂಡ ಮಾತಾಡ್ಸುವಂತ ಕೆಲಸ ಮಾಡೋಣ. ಸರ್, ಇವತ್ತೇನು ಮರಗಳನ್ನ ತೆಪ್ಕೊಂಡಿದ್ರಿ, ಏನಕ್ಕೋಸ್ಕರ ಸರ್? ಯಾವುದೇ ಕಾರಣಕ್ಕೂ ನಾವು ಈ ಪರಿಸರನ ನಾಶ ಮಾಡೋಕ್ಕಾಯ್ತದ ಸರ್? ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಮರ ಕಡಿಯೋದಕ್ಕೆ ಬಿಡಲ್ಲ. ನಮ್ಮ ಭೂಮಿ ನಮಗೆ ಬೇಕು. ಮತ್ತೊಂದಷ್ಟು ಜನ ರೈತರು ಇದ್ದಾರೆ, ರೈತ ಮಹಿಳೆಯರಿದ್ದಾರೆ, ಅವನು ಕೂಡ ಮಾತಾಡ್ಸೋಣ. ಅಮ್ಮ, ಇವತ್ತು ಮರಗಳನ್ನ ತೆಪ್ಕೊಂಡು ನಿಂತಿದ್ರೆ ಯಾಕೋಸ್ಕರ ಅಂತೇಳಿ? ಒಂದು ಮಗ ಬೆಳೆಸ್ಕೊಂಡ್ ಬೆಳೆಸಿದೀವಿ ಸರ್. ಮರ ಕಡಿಯಕ್ ಬಿಡಲ್ಲ ಸರ್. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಮರ ಫಸಲು ಕೊಡ್ತದೆ, ನಮ್ಮ ಜೀವನಕ್ಕೆ ಆಧಾರ ಕೊಡುತ್ತೆ. ನಾವು ಮರ ಕಡಿಯಕ್ ಬಿಡಲ್ಲ ಸರ್. ಸರ್ಕಾರ ಮರ ಕಡಿಲಿಕ್ಕೆ ಮುಂದಾಗ್ತಾ ಇದೆಯಲ್ಲ, ಅಕ್ವೇಷನ್ ಮಾಡ್ಕೊಂಡು ನಿಮ್ಮ ಬದ್ಲು ನಮ್ಮನ್ನ ಇದ್ ಮಾಡ್ಕೊಂಡು ಮರ ಕಡಿಲಿ ಸರ್. ಅವ್ರು ಬಿಡಲ್ಲ ಮರ ಕಡಾಕಿ. ನಾವು ಮಗ ಸಾಕ್ತಂಗ್ ಸಾಕಿದೀವಿ ಮರಗಳನ್ನ. ಸರ್ಕಾರದ ವಿರುದ್ಧ ಒಂದಷ್ಟು ಘೋಷಣೆನ ಕೂಗ್ತಾ ಇರುವಂತದ್ದು. ಸರ್ಕಾರ ನಮ್ಗೆ ಅನ್ಯಾಯವನ್ನ ಮಾಡ್ತಾ ಇದೆ, ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಮರವನ್ನ ಕಡಿಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರಂತದ್ದು. ಅಮ್ಮ, ಏನ್ ಇವತ್ತು ಮರ ತೆಪ್ಕೊಂಡಿದ್ರಲ್ಲ, ಯಾಕೆ ಮರ ತೆಪ್ಕೊಂಡಿರೋದು? ನಾವು ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಬಿಟ್ಟವನ್ನ ಮರಗಳಂತೂ ಯಾವುದೇ ಕಾರಣಕ್ಕೂ ಮರದ ಕಡಿಸಿ ಕೊಡುವುದಿಲ್ಲ. ನಮ್ಮ ಭೂಮಿ ನಾವು ಉಳಿಸ್ಕೋತೀವಿ, ನಮ್ಮ ಮರಗಳನ್ನ ಉಳಿಸ್ಕೊಳ್ಳೋಕೆ ನಾವು ಈ ತರ ಇದ್ದೀವಿ. ಇದಿಷ್ಟು ರೈತರು ಹೇಳ್ತಾ ಇರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಮರವನ್ನ ಕಡಿಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಚಿಕ್ಕ ಮಕ್ಕಳ ರೀತಿ ನಾವು ಮರವನ್ನ ಸಾಕಿದ್ವಿ. ಸರ್ಕಾರ ಯೋಜನೆ ಹೆಸರಲ್ಲಿ ಲಕ್ಷಾಂತರ ಮರಗಳ ಮಾರಣ ಹೋಮ ಮಾಡ್ಲಿಕ್ಕೆ ಹೊರಟಿದೆ. ಹಾಗಾಗಿ ನಾವು ಮರವನ್ನ ಯಾವುದೇ ಕಾರಣಕ್ಕೂ ಕಡಿಲಿಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ರೈತರು ಹೇಳ್ತಾ ಇರುವಂತದ್ದು. ಪ್ರವೀಣ್ ಮ್ಯಾಚ್, ಪವರ್ ಟಿವಿ, ಬಿಡದಿ.